ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಕೋಡ್ಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಜುಲೈ 10ರಂದು ಕೇಂದ್ರ ಸರ್ಕಾರದ ವಿರುದ್ಧ ದೇಶಾದ್ಯಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಸಜ್ಜನ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜುಲೈ 10ರಂದು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಕಾರ್ಮಿಕರ ಕೋಡ್ಗಳನ್ನು ಹಿಂಪಡೆಯುವಂತೆ ಮತ್ತು ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಲಾಗುವುದು ಎಂದು ಸಜ್ಜನ್ ಹೇಳಿದರು. ಮೋದಿ ಸರ್ಕಾರ ಬಂದ ನಂತರ 2019 ಮತ್ತು 2020ರಲ್ಲಿ 4 ಲೇಬರ್ ಕೋಡ್ ಅಂತೇಳಿ ತಂದಿದ್ದಾರೆ. ನಾವು ಇಲ್ಲಿನ ಭಾರತ ದೇಶದ ದುಡಿಯೋ ವರ್ಗ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಹೋರಾಟ ಮಾಡಿ ಗಳಿಸಿದಂಥ 29 ಕಾನೂನುಗಳು ಅವರಿಗೆ ರಕ್ಷಣೆಗಾಗಿ ನಾವು ಗಳಿಸಿದ್ದೆವು. ಆ ಕಾನೂನುಗಳಿಂದ ನಮಗೆ ರಕ್ಷಣೆ ಇತ್ತು. ಆ ಎಲ್ಲ ಕಾನೂನುಗಳನ್ನು ರದ್ದು ಮಾಡಿ ಇವರು 2019 ಮತ್ತು 2020ರಲ್ಲಿ 4 ಕೋಡ್ಸ್ ಅಂತೇಳಿ 4 ಕೋಡ್ಗಳು ಅಂತೇಳಿ ತಂದಿದ್ದಾರೆ. ಎಲ್ಲನೂ ಅದನ್ನು ಮಾರ್ಚ್ ಮಾಡಿ ಅಂತ ಹೇಳ್ತಾರೆ. ಬಟ್ ಅದರದ್ದು ಮುಖ್ಯ ಉದ್ದೇಶ ಅಂತಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಯಾವುದೋ ಒಂದು ಇದರಲ್ಲಿ ಕಂಪ್ನಿಗಳು ಕೆಲಸ ಮಾಡಲಿಕ್ಕೆ, ಅವರು ಉತ್ಪಾದನೆ ಮಾಡಲಿಕ್ಕೆ ಅವ್ರಿಗೆ ಈಸಿ ಆಗಬೇಕು, ಯಾವುದೇ ತೊಂದರೆ ಇರಬಾರ್ದು, ಯಾವುದೇ ಕಾನೂನುಗಳ ಅಡೆತಡೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಒಂದು 4 ಕೋಡ್ಸ್ಗಳು ತಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈ ದೇಶದ ದುಡಿಯೋ ವರ್ಗ ಏನು ಇಲ್ಲಿವರೆಗೂ ಏನು ಅವ್ರಿಗೆ ಹಕ್ಕುಗಳಿದ್ದು, ರೈಟ್ ಟು ಸ್ಟ್ರೈಕ್, ರೈಟ್ ಟು ಫಾರ್ಮ್ ಯೂನಿಯನ್ಸ್, ರೈಟ್ ಟು ಬಾರ್ಗೇನ್, ಇವೆಲ್ಲ ಏನು ಹಕ್ಕುಗಳು ಎಲ್ಲನೇ ಕಸ್ಕೊಂಡು ಬಿಟ್ಟಿದ್ದಾರೆ. ವಿ ಆರ್ ಜಸ್ಟ್ ರಿಡ್ಯೂಸ್ ಟು ಸ್ಲೇವರಿ. ಈ 4 ಕೋಡ್ಗಳೇನು ತಂದಿದ್ದಾರೆ ಅವ್ರು ಪಾಸ್ ಆಗಿದೆ. ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆ ಮಾಡಿಲ್ಲ. ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಲಾರ್ದೆ ಆನ್ ವಾಯ್ಸ್ ವೋಟ್ ಅವನು ಈ ಕಾನೂನು ತಂದಿದ್ದಾರೆ. ಆದರೆ ಇನ್ನೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ದೇಶದ ಕಾರ್ಮಿಕ ವರ್ಗ ಬಿಟ್ಟಿಲ್ಲ. ಅವರು ಕಂಟಿನ್ಯೂಸ್ಲಿ ನಾವು ಸ್ಟ್ರೈಕ್ನಲ್ಲಿದ್ದೀವಿ. ಈ ಕಳೆದ ಒಂದು 5-6 ವರ್ಷದಲ್ಲಿ ಸುಮಾರು ಆಲ್ ಇಂಡಿಯಾ ಸ್ಟ್ರೈಕ್ಗಳು ಮಾಡಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಭಾಳ ಒಗ್ಗಟ್ಟಿನಿಂದ ಮಾಡಿ ಅವಕ್ಕೆ ಬರಲಿಕ್ಕೆ ಬಿಟ್ಟಿಲ್ಲ ನಾವು. ಆದರೆ ಮೊನ್ನೆ ಏನು 2024ರ ಲೋಕಸಭಾ ಚುನಾವಣೆ ಆದ ನಂತರ ತಮಗೆ ಗೊತ್ತಿದೆ, ಈ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳಿಂದಾಗಿ BJPಯನ್ನು ಜನ ರಿಜೆಕ್ಟ್ ಮಾಡಿದ್ದಾರೆ. 303 ಇದ್ದು 240ಕ್ಕೆ ತಂದು ನಿಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಏನು ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನಾವು ಇಡೀ 400 ಗೆಲ್ತೀವಿ ಅಂತೇಳಿ ಅನ್ನೋದು ಕೋಮುವಾದಿ ಒಂದು ಇದು ಬಿಟ್ಟಿದ್ರು. ಅದನ್ನು ಅಯೋಧ್ಯೆಯಲ್ಲೇ ಜನ ಸೋಲಿಸಿ ಇವತ್ತು ಕೋಮುವಾದನ ಸೋಲಿಸಿದ್ದಾರೆ. ಜನ ಕೋಮುವಾದವನ್ನು ಸೋಲಿಸಿದ್ದಾರೆ ಮತ್ತು BJPಯ ರೈತ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಸೋಲಿಸಿದ್ದಾರೆ. ಅದು ಅಷ್ಟಾದರೂ ಕೂಡ ಅವ್ರಿಗಿನ್ನೂ ಬುದ್ಧಿ ಬಂದಿಲ್ಲ. ಚುನಾವಣೆ ಆಗಿ ಆರಿಸಿ ಬಂದ ತಕ್ಷಣ ಏನು ಹೇಳಿದ್ದಾರೆ, ಈ 4 ಕೋಡ್ಗಳನ್ನು ನಾವು 100 ದಿವಸಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಪ್ಲಿಮೆಂಟ್ ಆಗಿಲ್ಲ ಇಲ್ಲಿವರೆಗೂ. ಈಗ ಮಾಡ್ತೀನಿ ಅಂಥೇಳಿ ಅವರು ಜಗಳಕ್ಕೆ ಬಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಇಡೀ ದೇಶದಲ್ಲಿ ನಾಳೆ 10ನೇ ತಾರೀಕಿಗೆ ಒಂದು ದಿವಸ ಪ್ರತಿಭಟನೆ ಆರ್ಗನೈಸ್ ಮಾಡ್ತಾಯಿದ್ದು. ಮೊದಲನೇ ಈ ಸರ್ಕಾರ ಬಂದ ನಂತರ NDA ಸರ್ಕಾರ, BJP ಸರ್ಕಾರ ಹೋಯಿತು. NDA ಸರ್ಕಾರ ಬಂದ ನಂತರ ಮೊದಲನೇ ಒಂದು ಹೋರಾಟ, ಕಾರ್ಮಿಕರ ಐಕ್ಯ ಹೋರಾಟ. ನಾವು ನಾಳೆ 10ನೇ ತಾರೀಕಿಗೆ ಒಂದು ಸಣ್ಣ ರೀತಿಯಲ್ಲಿ ಒಂದು ಇಡೀ ದೇಶದಲ್ಲಿ 10ನೇ ತಾರೀಕಿಗೆ ನಾವು ಒಂದು ಪ್ರತಿಭಟನೆ ಆಯೋಜಿಸಿದ್ದೀವಿ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್.
ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು.